2 3 4 RCB ನಮ್ಮ ಫೇವರೇಟ್, RCB ನಮ್ಮ ಹಂಟರು. ಇವತ್ತಾಗಿ ಸಾಂಗ್ ಮಾಡಿದ್ರಿ, ಮತ್ತೆ RCB ಸಾಂಗ್ ಮಾಡಿದ್ರಿ ಅಂತ ಅನ್ಸುತ್ತೆ. ಹೌದೌದು ಸರ್. ಹೆಂಗಿದೆ RCB ಕ್ರೇಜ್ ಎಲ್ಲ? ಪ್ರತಿ ವರ್ಷ ಏನು ಕ್ರೇಜ್ ಇರುತ್ತೋ ಈ ವರ್ಷನೂ ಕೂಡ ಅದೇ ಕ್ರೇಜ್ ಇದೆ. ಅದೇ ಕ್ರೇಜ್ಗಿಂತ ಜಾಸ್ತಿ ಕ್ರೇಜ್ ಆಗಿದೆ ಇವಾಗ RCBಗೆ. ಅಂದರೆ ನಾವು ಸೀಸನ್ 1ಗೂ ಬಂದಿದ್ದೀನಿ ಇಲ್ಲಿ. ಸೊ ಯಾವತ್ತಿಗೂ ಅಷ್ಟೇ ನಾವು RCB ಆಗಲಿ ನಮ್ಮ ಡಿ ಬಾಸ್ನ ಆಗಲಿ ಯಾವತ್ತೂ ನಾವು ಬಿಟ್ಕೊಡೋ ಮಾತೇ ಇಲ್ಲ. ಇದನ್ನೆಲ್ಲ ಪೋಸ್ಟರ್ಸ್ ಎಲ್ಲ ನೀವೇ ಮಾಡಿದ್ದೀರಾ? ಹೌದು ಸರ್, ಈ ಪೋಸ್ಟರ್ ಎಲ್ಲ ನಾವೇ ಡಿಸೈನ್ ಮಾಡಿಸಿ ಇದು RCBನ ಹೆಂಗೆ ಪ್ರೀತಿಸ್ತೀವೋ ದರ್ಶನ್ ಅವ್ರನ್ನೂ ಅದೇ ರೀತಿಯಾಗಿ ನಾವು ಪ್ರೀತಿಸೋದು. ಸೊ ಕರ್ನಾಟಕದಲ್ಲಿ RCBಗೆ ಏನು ಕ್ರೇಜ್ ಇದೆಯೋ ದರ್ಶನ್ ಅವ್ರಿಗೂ ಅದೇ ಕ್ರೇಜು. ಅದಕ್ಕೋಸ್ಕರನೇ ವಿರಾಟ್ ಕೊಹ್ಲಿ ಜೊತೆ ದರ್ಶನ್ ಅವರು ಇರಬೇಕು ಅನ್ನೋದು ಈ ಪೋಸ್ಟರಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಡಿಸೈನ್ ಮಾಡಿಸಿದ್ವಿ ಈ ಪೋಸ್ಟರ್ನ. ನೋಡಿ, ಸತತವಾಗಿ ನಮ್ಮ RCBಯಲ್ಲಿ ಆಡ್ತಿರೋ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ನಮ್ಮ ಕನ್ನಡಿಗರ ವಿರಾಟ್ ಕೊಹ್ಲಿ. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಾದರೂ ಕನ್ನಡಕ್ಕೋಸ್ಕರ ಸಿನಿಮಾ ಮಾಡ್ತೀನಿ ಅನ್ನೋರು ಯಾರಾದರೂ ಇದ್ದರೆ ಅದು ನಮ್ಮ ಡಿ ಬಾಸ್. ಅದಕ್ಕೆ ತುಂಬ ಅದ್ಭುತವಾಗಿ ಮಾಡ್ಕೊಂಡು ಬಂದಿರೋ ಕಾಂಬಿನೇಷನ್ ಇಬ್ಬರು. ನೋಡಿ, ಇವರಿಬ್ಬರು ಕನ್ನಡ ಇಂಡಸ್ಟ್ರಿ ಆಮೇಲೆ ಕನ್ನಡಕ್ಕೆ ಎರಡು ಒಂದು ಚಿಲಕ ಇದ್ದಂಗೆ. ಯಾರಾದರೂ ಕನ್ನಡ ಇಂಡಸ್ಟ್ರಿಗೆ ನಾನು ಸಿನಿಮಾ ಮಾಡೋದು, ಕನ್ನಡಕ್ಕೆ ಸಿನಿಮಾ ಮಾಡೋದು ಅಂತ ಯಾರಾದರೂ ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದರೆ ನಮ್ಮ ಡಿ ಬಾಸ್. ನಮ್ಮ ಮ್ಯಾಚಲ್ಲಿ ಯಾರಾದರೂ ಕನ್ನಡಿಗರ ಅಭಿಮಾನಿಗೋಸ್ಕರ ನಾನು ಆಡೋದು ಅಂದರೆ ನಮ್ಮ ವಿರಾಟ್ ಕೊಹ್ಲಿ. ಅದು ನನಗೆ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ವಿಚಾರ, ವಿರಾಟ್ ಕೊಹ್ಲಿ ಅವರು ಯಾವತ್ತಿಗೂ ಕೂಡ ಕನ್ನಡಿಗರನ್ನ ಬಿಟ್ಕೊಟ್ಟಿಲ್ಲ. ಅವರು ಏನಕ್ಕೆ ಅಂದರೆ ನಮ್ಮ ದರ್ಶನ್ ಸರು ಎಷ್ಟು ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳು ಅಂತ ಪ್ರೀತಿಸ್ತಾರೋ ಅದೇ ಥರ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಕರ್ನಾಟಕ ಜನಗಳನ್ನ ಅಷ್ಟು ಪ್ರೀತಿ ಮಾಡ್ತಾರೆ. ಆಮೇಲೆ ಬೆಂಗಳೂರು ಅಂದರೆ ಅವಳಿಗೆ ಭಾಳ ಇಷ್ಟ. ಬೆಂಗಳೂರಲ್ಲಿ ಸಮೋಸ ತಿಂದಿದ್ದಾರೆ ಒಂದು ಜಾಗದಲ್ಲಿ, ಅದು ಭಾಳ ಹೇಳ್ತಿರ್ತಾರೆ. ಆಮೇಲೆ ಬೆಂಗಳೂರು ಆಡಿಯನ್ಸ್ ಕಂಡ್ರೆ ಸಾಕು ಅವ್ರಿಗೆ, ಅಷ್ಟು ಕ್ರೇಜ್ ಅವ್ರಿಗೆ ವಿರಾಟ್ ಕೊಹ್ಲಿ ಅವ್ರಿಗೆ. ಅದೇ ಥರನೇ ಇವತ್ತು ಅಗಸ್ತ್ಯ ಅವರು ಕಾಣಿಸ್ಕೊಂಡ್ರು. ಬಂದ ತಕ್ಷಣ ಖುಷಿ ಆಯಿತು ನನಗೆ. ದರ್ಶನ್ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಕಾಣಿಸ್ಕೋತಾರೆ ಅಂದಾಗ ದರ್ಶನ್ ಅವ್ರಿಗೆ ಏನು ಕ್ರೇಜ್ ಇದೆಯೋ ಅದೇ ಥರ ನಮ್ಮ RCBಗೂ ಅಷ್ಟೇ ಕ್ರೇಜ್ ಇದೆ ಅನ್ನೋದು ನಮ್ಮ ದರ್ಶನ್ ಅವರ ಅಭಿಮಾನಿಗಳ ಮುಖಾಂತರ ನೀವೆಲ್ಲರೂ ಇವಾಗ ನೋಡ್ತಾ ಇದ್ದೀರಾ. ಹೇಳಿ ಸರ್, ಹೇಳಿ. ಖಂಡಿತ ಸರ್, ಇದು RCB ಅಂದರೆ RCB ನಮ್ಮ ಫೇವ್ರೇಟು ಅಂತ ಆ ಸಾಂಗ್ ಟೈಟಲ್ಲು. RCB ನಮ್ಮ ಫೇವ್ರೇಟು, RCB ನಮ್ಮ ಹಂಟರು, RCB ನಮ್ಮ ರಾಯಲ್ಲು, RCB ನಮ್ಮ ಬಂಡರು, RCB ನಮ್ಮ ಫೇವ್ರೇಟು, RCB ನಮ್ಮ ರಾಯಲ್ಲು, RCB ನಮ್ಮ ರಾಯಲ್ಲು, RCB ನಮ್ಮ ಹಂಟರು. ಇದು ಸಾಂಗು ನನ್ನ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ, ಸುಪ್ರೀತ್ ಗಂಧರ ಅಂತ. ಸೊ ಎಲ್ಲರೂ ದಯವಿಟ್ಟು RCB ಸಾಂಗ್ ನೋಡಿ. ದರ್ಶನ್ ಅವರ ಸಾಂಗು ಹೆಂಗೆ ಪ್ರೀತಿ ಮಾಡಿದ್ರು, ಅಷ್ಟು ಕ್ರೇಜ್ ಸೃಷ್ಟಿ ಮಾಡಿದ್ರು, ಈ ಸಾಂಗಿಗೂ ಕೂಡ ಅದೇ ಥರ ಪ್ರೀತಿ ಕೊಡಿ, ಕ್ರೇಜ್ ಸೃಷ್ಟಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿ ಬಾಸ್ ಗತ್ತು ಇಡೀ ಇಂಡಿಯಾಗೆ ಗೊತ್ತು, RCB ಗತ್ತು ಇಡೀ ವರ್ಲ್ಡ್ಗೆ ಗೊತ್ತು. ನಾನು ಹೇಳೋದು ಒಂದೇ, RCBಗೆ ಕಪ್ಪು, ಚೆನ್ನೈಗೆ ಚಿಪ್ಪು. ನಮ್ಮ ಡಿ ಬಾಸ್ ಗತ್ತು ಇಡೀ ವರ್ಲ್ಡ್ಗೆ ಗೊತ್ತು. ಜೈ ಡಿ ಬಾಸ್, ಜೈ RCB. ಸೋತ್ರು ಗೆದ್ರು ನಾವು ಸಪೋರ್ಟ್ ಮಾಡೋದು RCBಗೆ. 1000 ಜನ 1000 ಮಾತಾಡಿದ್ರು ನಾವು ಬೆನ್ನಾಗಿ ಗೆಲುವಾಗಿ ನಿಂತ್ಕೊಳ್ಳೋದು ನಮ್ಮ ಡಿ ಬಾಸ್ಗೆ. ಜೈ ಡಿ ಬಾಸ್, ಜೈ RCB. ನಾನು ಹೇಳೋದು ಒಂದೇ, 2 ಕಿರೀಟ ಒಂದೇ. ಕನ್ನಡ ಇಂಡಸ್ಟ್ರಿಗೆ ಡಿ ಬಾಸ್, ನಮ್ಮ ಕನ್ನಡಕ್ಕೆ ಕಿರೀಟ ವಿರಾಟ್ ಕೊಹ್ಲಿ. 2 ಒಂದೇ, 2 ಅಚ್ಚುಕಟ್ಟಾಗಿ ಪ್ರೀತಿಸ್ತವೆ. ಕನ್ನಡ ಜನತೆನ ತುಂಬ ಇಷ್ಟಪಡ್ತೇವೆ. ಅದಕ್ಕೆ 2 ಜೀವಗಳನ್ನ ಕನ್ನಡಿಗರಿಗೆ ತುಂಬ ಪ್ರಾಣ. ಸೊ ಇಲ್ಲಿ ಬಂದಾಗಿಂದ RCB ಕ್ರೇಜ್ ಎಷ್ಟಿದೆ ಅಂತ ನಿಜವಾಗ್ಲೂ ನೋಡ್ಬೋದು. ಪ್ರತಿಯೊಬ್ಬರು ಆಚೆ ಚೆನ್ನೈಯಿಂದ ಆಗಲಿ ಪ್ರತಿಯೊಂದು ಸ್ಟೇಟ್ಗಳಿಂದ ಆಚೆಯಿಂದ ಬಂದು ಕೂಡ ನಮ್ಮ RCBಗೆ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲರೂ ಹೇಳಿದ್ದೇನು ಅಂದರೆ ಸೋದ್ರು ಗೆದ್ರು ಪ್ರತಿ ಸಲ RCBನ ಸಪೋರ್ಟ್ ಮಾಡೋದು ಅಂತ. ಸೊ ಇದೇ ಥರ RCBಗೆ ಎಲ್ಲರೂ ಸಪೋರ್ಟ್ ಮಾಡ್ತಿರ್ಲಿ ಅಂತ ಹೇಳ್ತಾ, ಸೊ RCBನ ಪ್ರತಿಯೊಬ್ಬರು ಇದೇ ಥರ ಮನಸ್ಸಿಂದ ಪ್ರೀತಿ ಮಾಡ್ತೀರಿ ಅಂತ ಹೇಳ್ತಾರೆ. ಇನ್ನೊಂದು ಬ್ರದರ್, ಸರಿ ಇಲ್ಲ ಈಗ ನಮ್ಮ ಬ್ರದರು ಸುಪ್ರೀತ್ ಬ್ರದರ್ ತುಂಬ ಅದ್ಭುತವಾಗಿ ಒಳ್ಳೊಳ್ಳೆ ಸಾಂಗ್ಗಳು ಮಾಡ್ತಾ ಇದ್ದಾರೆ. ನಮ್ಮ ಡಿ ಬಾಸ್ ಅಭಿಮಾನಿಗಳ ಮನಸ್ಸು ಆಲ್ರೆಡಿ ಗೆದ್ದುಬಿಟ್ಟಿದ್ದಾರೆ ಅವರು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಯಾವ ಮೂಮೆಂಟಿಗೆ ಕೊಡಬೇಕು ಆ ಮೂಮೆಂಟ್ಗೆಲ್ಲ ಒಳ್ಳೊಳ್ಳೆ ಸಾಂಗ್ಗಳು ಕೊಡ್ತಾ ಇರ್ತಾರೆ. ನಾವು ಕೂಡ ಅಷ್ಟೇ ಅವ್ರ ಸಾಂಗನ್ನು ಕೇಳಿ ತುಂಬ ಖುಷಿ ಪಡ್ತೀವಿ. ಇನ್ನೂ ಹೆಚ್ಚಿನಾಗಿ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸಾಂಗ್ಗಳು ಕೊಡಲಿ.
ಅವ್ರನ್ನ ಕೇಳ್ತಾ ನಾವು ಅಭಿಮಾನಿಗಳು ತುಂಬ ಖುಷಿ ಪಡ್ತೀವಿ. ಇವತ್ತು ನಾನು ಅಪ್ಪಟ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಿದ್ದೀನಿ. ಇವತ್ತು ಡಿ ಬಾಸನ್ನು ಎಷ್ಟು ಗೌರವಿಸ್ತೀವೋ ನಮ್ಮ ಸುಪ್ರೀತ್ ಬ್ರದರ್ನೂ ಅಷ್ಟೇ ನಾವು ಡಿ ಬಾಸ್ ಥರನೇ ನಾವು ಖಂಡಿತವಾಗ್ಲೂ ನಾವು ಬೆಳೆಸ್ತೀವಿ, ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತೀನಿ. ದೊಡ್ಡ ಮಾತದು. ದರ್ಶನ್ ಅವ್ರು ದರ್ಶನ್ನೇ, ನಾವು ಫ್ಯಾನ್ಸೇ ಯಾವಾಗಲೂ ಅಷ್ಟೇ. ನಾವು ಅವ್ರನ್ನ ನೋಡ್ದಂಗೆ ಆಯಿತು, ನಿಮ್ಮನ್ನು ನೋಡಿದ್ರೆ ಅವ್ರನ್ನ ನೋಡ್ದಂಗೆ ಆಗುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಬಟ್ ನಾನು ಹೇಳೋದು ಒಂದೇ, ಅವ್ರ ಹೆಸರಿಗಿರೋ ಡಿ ಬಾಸ್ಗಿರೋ ಗತ್ತು ಅದು ಅವ್ರಿಗೆ ಇರಬೇಕು. ಆಮೇಲೆ ಡಿ ಬಾಸ್ ಅವ್ರನ್ನ ಯಾರಿಗೂ ಹೋಲಿಸಲೂಬಾರ್ದು. ಅವ್ರಿಗಿರೋ ಗತ್ತು ಅವ್ರಿಗೆ ಇರ್ತದೆ. ನಾವು ಫ್ಯಾನ್ಸ್ ಆಗಿ ಅವ್ರ ಅಭಿಮಾನಿಗಳಾಗಿ ಅವರ ಖಂಡಿತ ತಮ್ಮ ಧೂಳು ಸಮಾನ ನಾವು. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡದ ಅನ್ನ ತಿಂದು, ಕನ್ನಡದ ನೀರು ಕುಡಿದು, ಕಾವೇರಿ ನೀರು ಕುಡಿದು ನಾನು ಕನ್ನಡಿಗೆ ಸಿನಿಮಾ ಮಾಡ್ತೀನಿ, ಕನ್ನಡಗೋಸ್ಕರ ಬದುಕ್ತೀನಿ ಅಂತ ಹೇಳ್ತಾರೆ ನಮ್ಮ ಡಿ ಬಾಸ್. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರ ಯಾರೂ ಇಲ್ಲ. ಬಾಲಿವುಡ್ ಹಾಲಿವುಡ್ ನಮ್ಮ ಭಾಷೆ ಏನಾದರೂ ಬಾಲಿವುಡ್ ಹಾಲಿವುಡ್ ಸಿನಿಮಾ ಮಾಡ್ಬೇಕು ಅಂದ್ಕೊಂಡು ನಿಂತ್ಕೊಂಡ್ರೆ ಮನೆ ಮುಂದೆ ಪ್ರೊಡ್ಯೂಸರು ಡೈರೆಕ್ಟ್ರ್ ಕ್ಯೂ ನಿಂತ್ಕೊತಾರೆ, ಆದರೆ ಮಾಡಲ್ಲ ಅವರು. ಬಟ್ ಹಾಗೆ ವಿರಾಟ್ ಕೊಹ್ಲಿನಷ್ಟೇ ನಮ್ಮ ಟೀಮ್ ಬಿಟ್ಟು ಬೇರೆ ಕಡೆ ಮಾಡ್ತೀನಿ ಅಂದ್ರೆ ಅವ್ರಿಗೂ ಕೂಡ ತುಂಬ ಸಂಭಾಷಣೆ ಬರುತ್ತೆ. ಎಲ್ಲನೂ ಬಿಟ್ಟು ಇವತ್ತು RCBಗೆ ಆಡ್ತೀನಿ ಅಂತಾರಲ್ಲ, ಅದು ದುಡ್ಡು ಬೇಕಾದ್ರೆ ಯಾರು ಸಂಪಾದನೆ ಮಾಡ್ತಾರೆ, ಜನರು ಸಂಪಾದನೆ ಮಾಡೋದು ಎಲ್ಲರಿಗೂ ಬರಲ್ಲ. ಇವೆರಡು ಜೀವಗಳಿಗಿದೆ ಆ ಸಂಪಾದನೆ ಮಾಡೋದು. ಅದಕ್ಕೆ ಶಾಶ್ವತವಾಗಿ ಇವತ್ತು ಕ್ರೈಸ್ ಇದೆ. ಡಿ ಬಾಸ್ಗೆ ಹೆಂಗಿರುತ್ತೆ ಕ್ರೈಸು ಥಿಯೇಟ್ರಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ವಿರಾಟ್ಗೆ ಇರುತ್ತೆ ಎರಡೇ. ಅಂದರೆ ನೀವು ಮೊನ್ನೆ ನೀವು ಥಿಯೇಟ್ರಲ್ಲಿ ನೋಡ್ಬೋದು, ಸೀಟ್ಗಳೆಲ್ಲ ಹೊಡೆದಾಕ್ಬಿಟ್ರು ಅಂತ ಹೇಳಿದ್ರು. ಆಮೇಲೆ ಎಷ್ಟೋ ಕಡೆ ನೆಗೆಟಿವ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಎಷ್ಟೋ ಜನಗಳ ಮೀಡಿಯಾದವ್ರಿಗೆ ಹೇಳ್ತೀನಿ ಸ್ಪೆಷಲಾಗಿ, ಎಷ್ಟೋ ಮೀಡಿಯಾಗಳವರು ಇವತ್ತು ಅಷ್ಟೇ BTV ಅವ್ರು ಬಂದರು, ದರ್ಶನ್ ಫೋಟೋ ನೋಡಿದ ತಕ್ಷಣ ಓಡೋಗ್ಬಿಟ್ರು. ಏನಕ್ಕೆ ಕೇಳಿ ಮಾತು ಹೇಳ್ತೀನಿ ಅಂದರೆ, ಮೀಡಿಯಾದವ್ರಿಗೆ ದರ್ಶನ್ ಅವ್ರು ಕಂಡ್ರೆ ಆಗಲ್ಲ, ದರ್ಶನ್ ಅವ್ರಿಗೆ ಮೀಡಿಯಾದವ್ರು ಕಂಡ್ರೆ ಅದು ಆಬ್ವಿಯಸ್ಲಿ ಆಗೋದೇ ಇಲ್ಲ. ಓಪನ್ ಆಗಿ ಹೇಳ್ತೀನಿ. ಏನಕ್ಕೆ ಅಂತಂದರೆ ಇದು ಜನಕ್ಕೆ ಗೊತ್ತು, ಏನ್ರಿ ಮೀಡಿಯಾ ಅಂತಾರೆ, ಗೊತ್ತಾಗ ಒಂದು ಚಿಕ್ಕ ಮಕ್ಳು ಹೇಳ್ತಾರೆ ಇವತ್ತು ಏನ್ರಿ ಮೀಡಿಯಾ ಅಂತ. ಸೊ ಯಾವತ್ತೂ ಅಷ್ಟೇ ಸೋಷಿಯಲ್ ಮೀಡಿಯಾ ದೊಡ್ಡದು. ಇವತ್ತು ಸೋಷಿಯಲ್ ಮೀಡಿಯಾ ದೊಡ್ಡದಾಗಿರೋದಕ್ಕೆ ಎಲ್ಲರೂ ಭಯ ಪಡ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಒಂದು ಮೊಬೈಲ್ ಒಬ್ಬರು ಮೊಬೈಲ್ ಹಿಡ್ಕೊಂಡ್ರೆ ಸಾಕು ಭಯ ಪಡ್ತಾರೆ. ಇವತ್ತು ಪೊಲೀಸವ್ರ ಮುಂದೆ ಆಗಲಿ ನೀವೇನು ಭಯ ಪಡಬೇಕಾಗಿಲ್ಲ, ಯಾವನ್ನೂ ಭಯ ಪಡಬೇಕಾಗಿಲ್ಲ. ಪೊಲೀಸವ್ರಾಗಲಿ ನನ್ನ ಗತ್ತಾಗಿ ಮಾತಾಡಿದ್ರೆ ಒಂದು ಮೊಬೈಲ್ ನಿಂತ್ಕೊಂಡು ಹಿಂಗೆ ನಿಂತ್ಕೊಳ್ರಿ, ಎಲ್ಲ ಭಯ ಪಡ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಗೊತ್ತು ಅದು. ಸೊ ನಮ್ಮ ಡಿ ಬಾಸ್ಗಿರೋ ಗೊತ್ತು, ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗಿರೋ ಗೊತ್ತು ಯಾವನಿಗೂ ಇಲ್ಲ. ನಂದು ಲಾಸ್ಟಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ದರ್ಶನ್ ಅಭಿಮಾನಿಗಳಿಗೆ ಎಷ್ಟು ನನಗೆ ಪ್ರೀತಿ ಕೊಟ್ಟಿದ್ದೀರಾ ಅಷ್ಟೇ ಪ್ರೀತಿ RCB ಮೇಲೂ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ RCB. ಯಾವನು ಏನು ಕಿತ್ಕೊಳ್ಳೋಕ್ಕಾಗಲ್ಲ ದರ್ಶನ್ ಬಾಸ್ಗೆ ಅಷ್ಟೇ. ಬಟ್ ನಾನು ಹೇಳೋದಷ್ಟೇ, RCBನ ಡಿ ಬಾಸನ್ನ ಯಾವತ್ತೂ ಬಿಟ್ಕೊಡಲ್ಲ. ಜೈ RCB, ಜೈ ಡಿ ಬಾಸ್. RCB ಅಂದರೆ ಡಿ ಬಾಸ್, ಡಿ ಬಾಸ್ ಅಂದರೆ RCB ನಾವು ಫ್ಯಾನ್ಸ್ಗಳಿಗೆ. ಲಾಸ್ಟಲ್ಲಿ ಈ ಸಲ ಜೆರ್ಸಿ ನಂಬರ್ 18 ಸೀಸನ್ ಕಪ್ಪು RCB. ರೆಡಿ 1 2 3 4. RCB ನಮ್ಮ ಫೇವ್ರೇಟು, RCB ನಮ್ಮ ಹಂಟರು, RCB ನಮ್ಮ ಫೇವ್ರೇಟು, RCB ನಮ್ಮ ಹಂಟರು. ಜೈ RCB. ಈ ಸಲ ಕಪ್ ಜೈ ಡಿ ಬಾಸ್.